ಹಾಯ್ ಫ್ರೆಂಡ್ಸ್, ಏನು ಮಾಡ್ತಿದ್ದೀರಾ ಎಲ್ಲರೂ? ನಾನಂತೂ ತಲೆ ಕೆದ್ರಕೊಂಡು ತಲೆ ಕೆರ್ಕೊಂಡು ಕುಂತಿದ್ದೀನಿ. ಒಂದು ದಿವಸ ಎಲ್ಲನ ಹೋಗ್ಬಿಟ್ರೆ ಮನೆ ಪರಿಸ್ಥಿತಿ ನೋಡೋಕ್ಕಾಗಲ್ಲ. ಅವತ್ತಿನ ದಿವಸಲೇ ಮನೆಗೆ ನೆಂಟರು ಬಂದುಬಿಡ್ತಾರೆ. ಏನು ಮಾಡೋದು? ತಮ್ಮ ಬಂದು ಕುಂತವನೆ. ಆದರೆ ನನ್ನ ಮಕ್ಕಳು ಮನೆ ಹೆಂಗೆ ಮಾಡಿಬಿಟ್ಟು ಹೋಗೋರೆ ಗೊತ್ತಾ? ನಾನು ಬೆಳಗ್ಗೆ ಮನೆ ಬಿಟ್ಟಿರೋಳು, ಇವಾಗ ಬಂದಿದ್ದೀನಿ. ನಾನು ಈ ತೂತ್ ಕತ್ಲೇಲಿ ಇವೆಲ್ಲ ಹೆಂಗೆ ಮಾಡಲಿ? ಇಲ್ಲಿ ನೋಡಿ, ನಿಮ್ಮ ಮನೇಲಿ ಹಿಂಗೆ ಮಾಡ್ತಾರಾ? ಇಲ್ಲಿ ನೋಡಿ, ಏನೋ ಹುಡ್ಕೋಕ್ಕೆ ಎಲ್ಲ ತೆಗ್ದು ಹೆಂಗೆ ಅಂಡ್ಬಿಟ್ಟು ಹೋಗಿದ್ದಾರೆ. ಯೂನಿಫಾರ್ಮ್ ಬಿಚ್ಚಿದ್ದಾನೆ, ಇಲ್ಲೇ ಹಾಕಿದ್ದಾನೆ. ಅವನು ಸ್ನಾನ ಮಾಡಿದ್ದಾನೆ, ಅಲ್ಲೇ ಬಿಟ್ಟಿದ್ದಾನೆ ಬಟ್ಟೆಗಳು. ಇಲ್ಲಿ ನೋಡಿ, ಒಂದು ಬಟ್ಟೆ ಹುಡ್ಕೋಕ್ಕೆ ಇಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಒಂದು ಮಂಚು ತುಂಬ ಎಳ್ದಾಕವ್ರೆ. ಒಂದು ಬಟ್ಟೆ ಬಿಟ್ಟಿಲ್ಲ, ಒಂದು ಬ್ಯಾಗ್ ಬಿಟ್ಟಿಲ್ಲ. ಹಾಂ, ಇವೇನು ಮಕ್ಕಳು ಅಂತ ಬಡ್ಕೊಂಡು ಸಾಯನ. ನೋಡಿ, ಅಡುಗೆ ಮನೆ ನೋಡಿ, ಪಾತ್ರೆ ಅಂತೂ ತುಂಬವ್ರೆ. ನಾನು ಏನು ಮಾಡೋಣ ಹೇಳಿ? ಇವನು ಎತ್ತೋದೆ, ಇನ್ನು ಅಡುಗೆ ಮಾಡಬೇಕು. ಇವನ್ನೆಲ್ಲ ಎತ್ತಿ ಪಾತ್ರೆ ಎಲ್ಲ ತೊಳ್ದು ಎಲ್ಲೋ ಹೊರಗಡೆ ಹೋಗೋದೇ ಬೇಡ ಅನಿಸ್ಬಿಡುತ್ತೆ. ಥೂ, ಏನು ಕರ್ಮನಪ್ಪ. ಬೀಗ ಹಾಕ್ಕೊಂಡು ಹೋಗ್ಬಿಡೋಣ ಈಚೆಗೆ ದಬ್ಬಿ ಅಂದರೆ 100 ಸಲ ಫೋನ್ ಬರುತ್ತೆ. ಅದು ಬೇಕು, ನನಗಿದು ಬೇಕು, ಏನೇನೋ. ಹಿಂಗೆ ಕೀ ಕೊಟ್ಟೋಗೋಣ ಅಂದರೆ ಈ ಪಾಡು. ನಾನು ಯಾರ ಹತ್ರ ಹೇಳ್ಕೊಳನಪ್ಪ ಕರ್ಮನ? ಯಾರ ಹತ್ರ ಹೇಳ್ಕೊಳನ? ಥೂ, ಯಾವಾಗ ನನ್ನ ಮಗಂಗೆ ಮದುವೆ ಮಾಡ್ತೀನೋ, ಒಂದು ಸೊಸೆ ಬತ್ತಾಳ ಆತಾಗ ನೆಮ್ಮದಿ ಸಿಗ್ತದೋ ನಿಜವಾಗ್ಲೂ. ಇನ್ನೂ ಈಗ 18 ವರ್ಷ ಆತ್ಲಾಗ ಮುಂದೆ ವರ್ಷಕ್ಕೆ ಮಾಡಿಬಿಡ್ತೀನಿ. ಅಷ್ಟು ತಲೆ ಕೆಟ್ಟೋಗ್ಬಿಟ್ಟದ ನನಗೆ. ಚಿಕ್ಕ ವಯಸ್ಸಿಗೆ ಮಾಡಬಾರ್ದಲ್ವಾ? ಮತ್ತೆ ಕೇಸಾಗುತ್ತೆ ನನ್ನ ಮೇಲೇ. ಏನಾರು ಒಂದು ಪರಿಹಾರ ಹೇಳಿ ಮತ್ತೆ ಇದಕ್ಕೆ. ಅಕ್ಕ, ನೀನು ಹೊರಗಡೆ ಹೋಗ್ಬೇಡ, ಮನೇಲೇ ಇದ್ಬಿಡಕ್ಕಂತ ಮಾತ್ರ ಹೇಳ್ಬೇಡಿ. ಬೇರೆ ಏನಾದರೂ ಹೇಳಿ, ಏನಾದರೂ ಒಂದು ಪರಿಹಾರ ಹೇಳ್ರಪ್ಪ. ನನಗಂತೂ ಚಳಿ ಜ್ವರನೇ ಬಂದಂಗೆ ಆತೈತೆ. ಎಲ್ಲ ಎತ್ತಿ ಕ್ಲೀನಾಗಿ ಮಡಗ್ಬಿಟ್ಟು ಹೋಗಿದ್ದೆ, ಬರೋ ಅವತ್ತಿಗೆ ಹಿಂಗಾಗೈತೆ. ಏನು ಮಾಡೋದು? ಈ ಸಂಸಾರ ಅನ್ನೋದು ಯಾರಾದರೂ ಮಾಡಿದ್ರೋ, ಯಾಕಾದರೂ ಮಾಡಿದ್ರೋ, ಬೇಕಾಗಿದ್ದು ಕೈಗೆ ಸಿಗಲ್ಲ, ಬ್ಯಾಡ್ದಿದ್ದು ಬಿದ್ದು ಒದ್ದಾಡ್ತಾರೆ ಕಾಲಡಿಲೆ. ಪಾತ್ರೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇನ್ನೊಂದು ಆಗ್ಬೋದು. ಬೇಕಾಗಿರೋ ಸಿಗಲ್ಲ, ಬ್ಯಾಡ್ದಿರೋದು ಕಾಲಡಿಲೇ ಬಿದ್ದು ಒದ್ದಾಡ್ತೈತೆ. ಏನು ಮಾಡಲಿ? ಬ್ಯಾಡ್ವಲ್ಲ ಎತ್ತಿ ಇನ್ನೊಂದು ಕಡೆಗೆ ಇಟ್ಟಿದ್ರೆ ಅದು ಇನ್ನೊಂದು ದಿವಸ ಬೇಕು, ಕೈಗೆ ಸಿಕ್ಕಲ್ಲ.